ಬಾ ನೀನ್ ಈ ಮನೆಗ್ ಬರಕ್ ಮುಂಚೆನೆ ಯಾರಾದ್ರೂ ಒಬ್ರು ನೀನು ಗುಣಗಾನ ಮಾಡ್ಕೊಂಡು ಮನೆಗ್ ಬಂದೇ ಬರ್ತಾರೆ. ಅಲ್ಲ ಕಣೋ, ಇನ್ನು ಎಷ್ಟು ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನೀನ್ ನಮ್ಗೆ? ಏನಲ್ಲಿ ಬೆಳಗ್ಗೆ ಫುಲ್ ಏರ್ಸ್ಕೊಂಡು ಗಾಡಿ ಓಡಿಸ್ತಾ ಇದ್ದ? ದಿನಾ ಇದೇ ಆಗೋಯ್ತು. ಕಂಟು ಪೂರ್ತಿ ಕುಡಿಯೋದು, ಬೀದಿಗೆ ಹೋಗಿ ಯಾರ ಜೊತೆನಾದ್ರೂ ಜಗಳ ಮಾಡ್ಕೊಂಡು ಈ ಮನೆ ಮಾನ ಮರ್ಯಾದಿನ ಹರಾಜ್ ಹಾಕೋದು. ಅವ್ನ್ ತಾಳಕ್ಕೆ ತಕ್ಕಂಗ್ ಕುಡಿತಾಳೆ ಚಿಡಿಮಿಡಿಕೆ. ಹೂವ ಇಟ್ಕೊಂಡು ಓಡಾಡ್ದಂಗೆ ಗದ್ದನ್ನ ನೇತಾಡ್ಸ್ಕೊಂಡು ಓಡಾಡ್ತಾಳೆ ಸೌದಾಮಿನಿ. ಏ ಹುಚ್ಚಿ, ಯಾರೀ? ನೀನೇ ಕಣೆ. ಮನೆಗೆ ಮಗ ಬಂದ್ರೆ ಏನಾಯ್ತು ಅಂತ ಕೇಳಿ ವಿಚಾರಿಸೋದಕ್ಕೆ ಕೆಲವು ಪದ್ಧತಿಗಳಿದೆ ಕಣೆ. ಹಾಳಾದೋಳೆ. ಇಲ್ಲ ಅಣ್ಣ, ನಾನಿಲ್ಲಿ ನೀವು ನಡ್ಸೋ ವಿಚಾರಣೆನ ಕೇಳೋದಕ್ ಬಂದಿಲ್ಲ. ನೀವ್ ಅದನ್ನ ಆಮೇಲೆ ಮಾಡ್ಕೊಳ್ಳಿ. ನನ್ ಮುಂದೆ ಅವನನ್ನ ದಂಡ್ಸಾಗಿ ಮಾತಾಡ್ತೀರಾ, ಆಮೇಲೆ ಅವನೇನು ಮಾಡೇ ಇಲ್ವೇನೋ ಅನ್ನೋ ತರ ನಡ್ಕೋತೀರಾ. ನೀವು ಹೇಳ್ದಾಗೆ ನಾಟಕ ಮಾಡೋದಕ್ಕೆ ನಾನು ವಾಸುದೇವ ಅಲ್ಲಮ್ಮ. ಹುಟ್ಟದಾಗಿನಿಂದ ನ್ಯಾಯವಾಗಿ ಬದುಕಿದೀನಿ, ನಿಯತ್ತಿಂದಲೇ ಬದುಕಿದೀನಿ. ಅತ್ತೆ, ನಮ್ ತಂದೆ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಪ್ರತಿ ಸಲ ಹೇಳಿಸ್ಕೊಂತಿರಲ್ವಾ? ನಿಮ್ಗೆ ಏನು ಅನ್ಸಲ್ವಾ? ನಾನ್ ಕೊಡ್ಬೇಕಾಗಿರೋ ಮರ್ಯಾದೆನ ನಾನ್ ಕೊಡ್ತಾ ಇದೀನಿ ಹೇಳಿ ಅಂದ್ರೆ, ಆದ್ರೆ ನಿಮ್ ಅಣ್ಣ ಮಾಡ್ತಾರೋ ಕೆಲ್ಸದಿಂದ ನಮ್ ಮರ್ಯಾದೆ ಹಾಳಾಗ್ತಿದೆ. ಅವ್ನು ಮಾಡಿದ ಕೆಲ್ಸನ ವಿಡಿಯೋ ಮಾಡಿ ಊರಿಗೆಲ್ಲ ಹಚ್ಕೊಂಡು ನಿಮ್ ಮರ್ಯಾದೆ ನೀವೇ ತಗೋತಾಗಿರಿ. ಬೀರೆ ಮನೆ ಮಗ ಏನೋ ತೊಂದರೆಲಿದ್ದಾನೆ ಅಂದಾಗ ಆ ಮನೆಯವ್ರ ಮನಸ್ಸು ಎಷ್ಟು ಹಾಳಾಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗೋಣ. ನಿಮ್ಗೆ ಚಾಡಿ ಹೇಳ್ಕೊಂಡು ಬಂದಿರಲ್ಲ ತಾಯಿಗೆ. ನೀವ್ ಹೀಗೆ ತಾಳ್ಮೆಯಿಂದಾನೆ ಇರಿ ಅಣ್ಣ, ಆದ್ರೆ ನಮ್ ಕೈಲಿ ಇರಕ್ಕಾಗಲ್ಲ. ನಮ್ಗೊಂದ್ ತೀರ್ಮಾನನ ಹೇಳಿ ಇವಾಗ. ಯಾವ್ದ್ರ ಬಗ್ಗೆ ತಾಯಿ? ದಿನ ಹೀಗೆ ನಿಮ್ ಮಗ ಕಂಡ್ಕೊಂಡವ್ರ ಜೊತೆ ಜಗಳ ಮಾಡ್ಕೊಂಡ್ ಮನೆಗ್ ಬರ್ತಾನೆ. ಇವತ್ತು ಫೋನಲ್ಲಿ ಬಂದಿದ್ದು ನಾಳೆ ಟಿವಿನಲ್ಲಿ ಬರುತ್ತೆ. ಇನ್ನು ಎಷ್ಟು ಅವಮಾನ ಪಡ್ಬೇಕು ನಾವು? ಸಾಕ್ ನಿಲ್ರಿ. ಏನು ಅಂತ ಗೊತ್ತಿಲ್ಲದೆ ನಿಮ್ ಇಷ್ಟ ಬಂದಂಗ್ ಮಾತಾಡ್ಬೇಡಿ. ಏನೇ ದೊಡ್ಡವರು ಅಂತ ನಿಂತೆ ಅವ್ರ ಮೇಲೆ ಮುಗಿ ಬೀಳ್ತಿದ್ಯಲ್ಲ ಮೂಗಿಲಿ. ನನ್ ಗಂಡನ್ ಬಗ್ಗೆ ಬಾಯಿ ಬಂದಂಗ್ ಮಾತಾಡ್ತಿದ್ರೆ ಕೇಸ್ ಮುಂದೆ ನಿಂತ್ಕೋಬೇಕು ಅಂತ ಹೇಳ್ತೀರಾ ಅತ್ತೆ? ಬಾಬಾ, ನನ್ ಮಾತನ್ನ ತಪ್ಪಾಗಿ ತಿಳ್ಕೊಬೇಡಿ. ನಾವ್ ಮೊದ್ಲೇ ನೊಂದಿದೀವಿ. ಮಾಡ್ದೇ ಇರೋ ತಪ್ಪಿಗೆ ಇವ್ರು ಶಿಕ್ಷೆ ಅನುಭವಿಸ್ತಾ ಇದಾರೆ. ಶ್ರುತಿ, ನಾನ್ ನಿಮ್ ತಾಯಿ ಹತ್ರ ಈ ರೀತಿ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಇವ್ರು ಯಾವ ತಪ್ಪು ಮಾಡಿಲ್ಲ. ಅಲ್ಲ ಮೀನವ್ರೆ, ತಪ್ಪು ಮಾಡದೆ ಇವ್ರ ಕಾರನ್ನ ಪೊಲೀಸ್ನವ್ರು ಎತ್ಕೊಂಡು ಹೋಗ್ತಾರ? ಪೊಲೀಸ್ ಅವ್ರ ಮೇಲೆನೆ ಕಾರ್ ಹತ್ಸೋದಕ್ ನೋಡಿದಾರೆ. ರೋಹಿಣಿ, ಕಣ್ಣಾರ ನೋಡ್ದವ್ರಾಗ ಆಡ್ಬೇಡಿ ನೀವು. ಅಲ್ಲಿ ಏನಾಗಿದೆ ಅಂತ ನಾವು ಕಣ್ಣರೇ ನೋಡಿದೀವಿ. ಇವ್ನು ಏನು ತಪ್ಪೇ ಮಾಡಿಲ್ಲ ಅಂತ ನೀವು ವಾಯ್ಸ್ ರೈಸ್ ಮಾಡ್ಕೊಂಡು ಹೇಳ್ಬಿಟ್ರೆ ನಾವು ನೋಡಿರೋ ಸುಳ್ಳಾಗ್ಬಿಡ್ತದ? ಮೋಡ ಕಪ್ಪಾಗೆ ಕಾಣೋದು 5 ಡಿಗ್ರಿ ಮನೋಜ್ ಅವರೇ, ಆದ್ರೆ ಮಳೆ ಹನಿ ಕಪ್ಪಾಗಿರಲ್ಲ. ಕಪ್ಪಾಗಿರೋ ಹಸು ಬೆಳಗಿರೋ ಹಾಲ್ನೇ ಕೊಡೋದು. ಹೊರಗಡೆಯಿಂದ ನೋಡಿದ್ದೆಲ್ಲ ನಿಜ ಅಂತ ಅನ್ಕೊಳ್ಳೋದೇ ನೀವ್ ಕಲ್ತಿರೋದು. ಮನೋಜ, ಮೊದ್ಲು ಅದ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಇರೋ. ಏನ್ ಹೇಳ್ತಾಳೆ? ಅವ್ರು ಮಾಡಿರೋ ತಪ್ಪನ ಮುಚ್ಚಾಕಕ್ಕೆ ಇವಳೊಂದ್ ಕತೆ ಕಟ್ತಾಳಷ್ಟೇ. ಅದೇ, ಯಾವತ್ತು ಒಬ್ರು ಪಾಯಿಂಟ್ ಆಫ್ ವ್ಯೂನ ಕೇಳಿ ಜಡ್ಜ್ ಮಾಡಬಾರ್ದು. ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಫಸ್ಟ್. ನೀವ್ ಹೇಳಿ ಮೀನಾ. ಎಲ್ಲ ನನ್ ಹಣೆ ಬರ ಶ್ರುತಿ. ಆ ಟ್ರಾಫಿಕ್ ಪೊಲೀಸವ್ರಿಗೂ ಇವ್ರಿಗೂ ಆಗಾಗ ಜಗಳ ಆಗ್ತಾನೆ ಇರುತ್ತೆ. ಈಗ ಅವನಿಂದಾನೆ ಮತ್ತೆ ಇವ್ರಿಗೆ ಸಮಸ್ಯೆ ಆಗ್ತಿರೋದು. ಸಮಸ್ಯೆ ಹುಟ್ಟಾಕಿದ ಇವನಲ್ವಾ? ಕಾರ್ ತಗೊಂಡೋಗಿ ಪೊಲೀಸ್ಗೆ ಹೊಡೆದಿದ್ ಇವನೇ ತಾನೆ? ಇವ್ರೇನ್ ಬೇಕು ಅಂತ ಅವ್ರ ಮೇಲೆ ಕಾರ್ ಹತ್ಸಕ್ ಹೋಗ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ಇವ್ರು ಇವತ್ತು ಜೀವಂತವಾಗಿ ಬಂದಿರೋದೇ ದೊಡ್ಡ ವಿಷಯ. ಏನ್ ಹೇಳ್ತಾ ಇದೀರಾ ಅದ್ಗೆ? ಹೌದು ರವಿ, ಇವ್ರ ಕಾರ್ ಬ್ರೇಕ್ ಫೇಲ್ ಆಗಿತ್ತು. ಎದುರುಗಡೆ ಕೂತ್ ಮಕ್ಳು ಗಾಡಿ ಬರ್ತಿತ್ತು. ಅದನ್ನ ಅವಾಯ್ಡ್ ಮಾಡ್ಬೇಕಂತ ಇವ್ರು ಗಾಡಿನ ತಿರುಗಿಸಿದ್ದಾರೆ. ಆಗ ವಿಧಿ ಇಲ್ದೆ ಪೊಲೀಸ್ ಗಾಡಿಗೆ ಗೊತ್ತಿದ್ ನಿಜನೇ. ಇವ್ರ ಮಾತ್ ಕೇಳ್ದೆ ಹೇಗಾಯ್ತು ಏನಾಯ್ತು ಅಂತ ವಿಚಾರಣೆ ಮಾಡ್ದೆ. ಇವ್ರ ಮೇಲೆ ಇದ್ದಿದ್ ಕೋಪಕ್ಕೆ ನಾ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋದ್ರು. ಇದ್ರಲ್ಲಿ ನಿಜವಾಗ್ಲೂ ಇವ್ರದ್ದು ಏನು ತಪ್ಪಿಲ್ಲ. ಕಾರ್ ಬ್ರೇಕ್ ಫೇಲ್ ಆಗಿರೋದನ್ನ ತಿಳ್ಕೊಳ್ದೆ ಅಲ್ಲಿ ಇದ್ದಿದ್ ವ್ಯಕ್ತಿ ಯಾರೋ ತಪ್ಪಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಶ್ರುತಿ, ನಾನು ಈ ರೀತಿ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನಿಮ್ ತಾಯಿಗೆ ನೀನು ರವಿ ಮನೇಲಿ ಇರೋದು ಒಂಚೂರು ಇಷ್ಟ ಇಲ್ಲ. ನಿಮ್ಮಿಬ್ಬರನ್ನು ಜೊತೆ ಕರ್ಕೊಂಡು ಹೋಗ್ಬೇಕು ಅಂತಾನೆ ನೋಡ್ತಿದ್ದಾರೆ. ಅದಕ್ಕೆ ಒಂದ್ ಸಣ್ಣ ವಿಷಯ ಸಿಕ್ಕಿದ್ರು ಮನೆಗ್ ಬಂದು ದೊಡ್ಡದಾಗಿ ಮಾತಾಡ್ತಿದ್ದಾರೆ. ನೋಡ್ದ್ಯಾ ಶ್ರುತಿ, ನಾನ್ ನಿಮ್ಮನ್ನ ಇವರಿಂದ ದೂರ ಮಾಡ್ಬೇಕು ಅಂತ ನೋಡ್ತಿದ್ದೀನಂತೆ. ಹೇಗೆಲ್ಲ ಮಾತಾಡ್ತಿದ್ದಾರೆ ಇವಳು? ಈ ಮನೇಲಿ ಯಾವಾಗ್ಲೂ ಏನೋ ಒಂದ್ ಆಗ್ತಾನೆ ಇರುತ್ತೆ. ಅದಕ್ಕೆಲ್ಲ ನಾನ್ ಕಾರಣನಾ? ಈ ರೌಡಿಗೆ ಈ ಗಲಾಟೆಗಳೇನು ಹೊಸ್ದ? ನನ್ ಗಂಡನ್ನ ಕೇಳಿ ರೌಡಿ ಅಂತ ಏನಾದ್ರು ಹೇಳಿದ್ರೆ ಜನಗಳ ಮಧ್ಯ ನಿಮ್ ಮಾನ ಕಳ್ಕೋಬೇಕಾಗತ್ತೆ. ಚಂಡುವ ಅಂತ ಅನ್ಕೊಂಡ್ರೆ ಚಡ್ಡಿ ಆಡ್ದಂಗ್ ಆಡ್ತಿದ್ಯಲ್ಲೇ. ಅಲ್ಲ, ದೊಡ್ಡವ್ರು ಸ್ವಲ್ಪ ಮರ್ಯಾದೆ ಕೊಡೋದ್ ಬೇಡವಾ? ಮರ್ಯಾದೆ ಅನ್ನೋದನ್ನ ಕೊಟ್ಟು ತಗೋಬೇಕು ಅನ್ನೋದು ಅವ್ರಿಗೂ ಗೊತ್ತಿರ್ಬೇಕತ್ತೆ. ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ? ಇವ್ನಿಗಿನ್ ಗಲಾಟೆ ಹೊಸ್ತಾ? ಅವ್ರ ಕಾರು ಬ್ರೇಕ್ ಫೇಲ್ ಆಗಿದೆ ಅಂತ ಹೇಳ್ತಾ ಇದೀನತ್ತೆ. ಆ ಪೊಲೀಸ್ ಬೈಕ್ ಇದ್ದಿದ್ ಜಾಗದಲ್ಲಿ ಲಾರಿನೋ ಬಸ್ಸು ಐತಿದ್ರೆ ಇವ್ರ ಮನೆ ಮತ್ತೆ ಹೇಗ್ ಬರ್ತಿದ್ರು ಅನ್ನೋದು ಯಾರಿಗಾದ್ರೂ ಗೊತ್ತಿದ್ಯಾ ಅತ್ತೆ? ಅಥವಾ ಇವ್ರಿಗೇನಾದ್ರು ಆಗಿದ್ರೆ ಪರವಾಗಿಲ್ವಾ ಅತ್ತೆ? ಇವ್ರೇ ನಿಮ್ ಮನೆ ವೈರಿನ?
ಇವ್ರು ಈ ಮನೆ ಮಗನೇ ಅಲ್ವಾ ಅತ್ತೆ? ಇವ್ರಿಗೆ ಏನಾದ್ರೂ ಆಗಿದ್ದಿದ್ರೆ ನಿಮ್ ಎಲ್ರಿಗೂ ಸಂತೋಷ ಆಗ್ತಿತ್ತ? ಆ ದೇವ್ರೇ ಇವ್ರ ಮೇಲೆ ಪ್ರಾಣಿಗೆ ಏನು ಅಪಾಯ ಆಗದೆ ಹುಷಾರಾಗೆ ಮನೆಗ್ ಬಂದಿದ್ದಾರೆ. ಇವ್ರ ಜೀವನದ ಬಗ್ಗೆ ನಿಮ್ಗೆ ಯಾರಿಗೂ ಚಿಂತೆನೆ ಇಲ್ಲ ಅಲ್ವಾ? ಇಲ್ಲ 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 ಇಲ್ಲ, ಅದೆಲ್ಲ ನಂಬಂಗೆ ಇಲ್ಲ. ಸ್ಕೂಲ್ ಮಕ್ಕಳನ್ನ ಕಾಪಾಡಕ್ ಹೋಗಿ ಪೊಲೀಸ್ ಗಾಡಿ ಗುದ್ಬಿಟ್ಟಂತೆ. ಡ್ರೈವಿಂಗ್ ಬಗ್ಗೆ ಅಷ್ಟು ದೊಡ್ಡದಾಗ ಲೆಕ್ಚರ್ ಕೊಟ್ಟಿರ್ತೀಯಲ್ಲ, ಸ್ಕೂಲ್ ಮಕ್ಕಳನ್ನ ಕಾಪಾಡ್ದಂಗೆ ಹಂಗೆ ಪೊಲೀಸ್ ಗಾಡಿನ ಅವಾಯ್ಡ್ ಮಾಡ್ಬಿಡ್ಬೇಕಾಗಿತ್ತು. ಯಾಕೆ ಹೋಗಿ ಗುದ್ಬಿಟ್ಟೆ? ಚೆನ್ನಾಗ್ ಗಂಟ್ಲ ಕುಡ್ದ್ಬಿಟ್ಟಿರ್ತಾನೆ, ಹೋಗಿ ಗುದ್ಬಿಟ್ಟಿರ್ತಾನೆ. ಅದೇ ಇವ್ನು ಮಾಡಿರೋ ಕೆಲಸ. ಹಾಗೆ ಕತ್ತಲು ಹಾಕ್ಬಿಡ್ತೀನಿ ಇನ್ನೊಂದು ಮಾತಾಡುವೆ. ರೀ, ತಪ್ಪು ಮಾಡಿದ್ ಇವನು ಮನೋಜನ್ ಮೇಲೆ ಕೂಗಾಡ್ತಿದ್ರಲ್ಲ ನೀವು. ಅರುಗೇಡಿಗಳು ಇಬ್ರು ಅರುಗೇಡಿಗಳು. ಹಣ ಉಳಿಸ್ಕೊಂಡು ಮನೆಗೆ ಕುಂತಿರ ಮಗ ಅಂತ ಹೇಳಿದ್ರೆ ಇಬ್ರು ತಳಕಿದ ಹಾಗೆ ಮಾತಾಡ್ತೀರಾ? ಅಮ್ಮ, ನೀನ ಈ ಸೂಜಿಗಳ ಮಧ್ಯೆ ಬದುಕ್ತಾರೋ? ಸೂಜಿ ಮಲ್ಲಿಗೆ ತಾಯಿ, ನೀನು ಸೂಜಿ ಮಲ್ಲಿಗೆ. ನೀನು ಹಗಲು ರಾತ್ರಿ ಮಾಡಿದ ಪೂಜೆ ಪುನಸ್ಕಾರ ಇವತ್ತು ನನ್ನ ಮಗನ ಕಾಪಾಡಿದೆ ತಾಯಿ. ನೀನು ಹೇಳಿ ಒಂದು ಕ್ಷಣ ನನ್ನ ಕೈ ಕಾಲೇ ಆಗಿಲ್ಲ. ವಯಸ್ಸಿಗೆ ಬಂದ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ತಂದೆ ತಾಯಿಗಳು ಬದುಕೋದು ಉಂಟಾ? ಅವನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ಉಸಿರೇ ನಿಂತು ಹೋಗ್ತಾ ಇತ್ತು ತಾಯಿ. ಮೀನ ಹೇಳಿದ್ದನ್ನ ನಾನ್ ನಂಬ್ತೀನಿ. ಸ್ಕೂಲ್ ಮಕ್ಕಳಿಗೆ ಏನು ಆಗ್ಬಾರ್ದು ಅಂತ ತನ್ನ ಪ್ರಾಣನೇ ಪಣ ಇಟ್ಟಲ್ಲ, ಅದು ನನ್ನ ಸೂರ್ಯ. ಏಸಾದ್ರೂ ಪರವಾಗಿಲ್ಲ, ನೀವು ಸಾದ್ರೂ ಪರವಾಗಿಲ್ಲ. ಬೆಳೆಯೋ ಮಕ್ಕಳ ಜೀವನ ಹಾಳಾಗಬಾರ್ದು ಅನ್ನೋ ವ್ಯಕ್ತಿತ್ವ ಕಡೆ ಒಂದು ಇಲ್ವೇನ್ರೆ? ನಿಮ್ಗೆ ಯಾರಿಗೂ ಇವನ್ ಮೇಲೆ ಅಕ್ಕರೇನೆ ಇಲ್ವೇನ್ರೆ? ಏ ಶಾಂತಿ, ಎಲ್ಲಾರು ಒಂದು ತಕ್ಕಡಿ ಆದ್ರೆ ನೀನು ಹೆತ್ತು ತಾಯಿ ಕಣೆ, ಹೆತ್ತು ತಾಯಿ. ಮಾರ್ಜಾನಿ ಹಣಕ್ಕೆ ಅಪಾಯ ಇತ್ತು ಅಂತ ಅವ್ರು ಹೇಳ್ತಾ ಇದ್ದಾಳೆ. ಹೇಗಿತ್ತು, ಏನಾಯ್ತು ಅಂತ ಒಂದೇ ಒಂದು ಮಾತು ಕೇಳುವಂತ ವ್ಯಕ್ತಿತ್ವ ಇಲ್ವಲ್ಲ ನಿನಗೆ? ಇಲ್ಲ, ನೀನ ಸುಳ್ಳು ಹೇಳೋಳಲ್ಲ. ಆ ಪೊಲೀಸು ಬೇಕು ಅಂತ ನಿನ್ ಮೇಲೆ ಕೇಸ್ ಮಾಡಿದ್ದಾನೆ. ಸೂರ್ಯ, ಸಾರಿ ಕಣೋ, ನಿನ್ನ ಮೊದ್ಲೇ ಕೇಳಬೇಕಾಗಿತ್ತು. ನಿನಗೇನು ಆಗಿಲ್ಲ ತಾನೆ? ಸೂರ್ಯ ಅವ್ರೆ, ಇವತ್ತು ನೀವು ಮಕ್ಳು ಪ್ರಾಣ ಕಾಪಾಡಿ ನಿಜವಾದ ಹೀರೋ ಆಗೋಗ್ಬಿಟ್ರಿ. ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು. ಏ ಶ್ರುತಿ, ಏನ್ ಮಾತಾಡ್ತಿದ್ಯಾ? ಅವ್ನ್ ಮಾಡಿರೋ ಕೆಲ್ಸದ ಬಗ್ಗೆ ಇಡೀ ಊರೇ ಮಾತಾಡ್ತಿದೆ. ಅಮ್ಮ ಶೀಲಾವತಿ, ವಾಸುದೇವ್ರಿಗೆ ಒಂದ್ ಮಾತು ಹೇಳಿ ಒಂದ್ ದೇವಸ್ಥಾನ ಕಟ್ಟಿ ನಿಮ್ಮನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಕ್ ಹೇಳ್ಬಿಡ್ತೀನಿ. ನಿಮ್ಗೆ ಅಲ್ಲಿ ಕ್ಷೀರಾಭಿಷೇಕ ಮಾಡ್ತಾ ಇದ್ದಾಗ ನನ್ನ ಮಗನ ಮೇಲೆ ಹೊಟ್ಟೆ ಕಿಚ್ಚು ಕಮ್ಮಿ ಆಗುತ್ತಾ ಏನಾದ್ರು ನೋಡೋಣ. ಹಾಗಲ್ಲ ಅಣ್ಣ, ಇನ್ನೂ ಗುತ್ತಿಗೆ ಹಿಡಿತಾಳೆ ಮಾತಾಡ್ತಿರಲ್ಲ ತಾಯಿ. ನನ್ನ ಮಗ ಯಾವ ತಪ್ಪು ಮಾಡಿಲ್ಲ, ಅವನಿಂದ ಯಾರಿಗೆ ಯಾವತ್ತೂ ಅವಮಾನ ಆಗಿಲ್ಲ. ಮೀನ ಹೇಳ್ದಾಗೆ ಈ ಮನೇಲಿ ಏನಾದ್ರೂ ಒಂದು ಸಣ್ಣ ವಿಷಯ ಕಟ್ಟಿದ್ರು ಸಾಕು, ಅದ್ರ ಬಗ್ಗೆ ದೊಡ್ಡ ದಂತ ಮಾಡ್ಬಿಡ್ತೀನಿ. ಹೌದು, ಯಾವಾಗ ಬಂದ್ರು ಊರಿನ ಬಗ್ಗೆನೇ ತಪ್ಪಾಗಿ ಮಾತಾಡ್ತಿರಲ್ಲ. ಇಲ್ಲ, ನಿಮ್ ಮಗಳೇ ಏನಾದ್ರು ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ, ಕೆಟ್ಟ ಒಪಿನಿಯನ್ ಏನಾದ್ರು ಕೊಟ್ಟಿದ್ದಾಳೆ ನಿಮ್ಮ ಹತ್ರ? ಹೇಳಿ ತಾಯಿ, ಹೇಳಿ. ಯಾಕೆ ಸುಮ್ಮನೆ ಆಗ್ಬಿಡ್ರಿ, ಹೇಳಿ. ಖಂಡಿತ ಅವಳು ಹೇಳಿರಲ್ಲ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಗೊತ್ತಾ? ನೀವು ಮಗಳು ಈ ಮನೇಲಿ ಸಂತೋಷವಾಗಿದ್ದಾಳೆ, ಒಳ್ಳೆ ಸೊಸೆಯಾಗಿದ್ದಾಳೆ, ಸಂತೋಷವಾಗಿ ಜೀವನ ನಡೆಸ್ಕೊಂಡು ಹೋಗ್ತಿದ್ದಾಳೆ. ಇದೆಲ್ಲ ನೋಡ್ತಾ ಇದ್ರೆ ನೀವೇ ಬೇಕು ಅಂತ ಇವ್ರಿಬ್ಬರನ್ನ ಈ ಮನೆಯಿಂದ ದೂರ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಿ ಅಂತ ಅನ್ಸುತ್ತೆ ನನಗೆ. ಏನಣ್ಣ ಈಗ ಮಾತಾಡ್ತಿದ್ದೀರಾ? ನನ್ ಮಗಳು ಈ ಮನೇಲಿ ಸಂತೋಷವಾಗಿರ್ಬೇಕು ಅನ್ನೋ ಆಕರಲ್ಲೇನೆ ನಾನು ಈ ವಿಷಯದ ಬಗ್ಗೆ ಬಂದು ಮಾತಾಡ್ತಿರೋದು. ಅತ್ತೆ, ಅವಳು ಸಂತೋಷವಾಗಿಲ್ಲ ಅಂತ ನಿಮ್ಮ ಹತ್ರ ಬಂದು ಹೇಳ್ಕೊಂಡ್ಲಾ? ಮಾ ತಾಯಿ, ನಿಮಗೆ ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಬಲವಾಗಿದೆ. ಹಾಗೆ ಅವರಿಬ್ರು ಕೂಡ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅನ್ನೋ ಆಸೆ ಇದೆಯಾ ಅಂತ ಅವ್ರನ್ನೇ ಒಂದ್ ಮಾತು ಕೇಳ್ಬಿಡಿ. ಹೌದು ಅಂತ ಅವ್ರು ಹೇಳ್ಬಿಟ್ರೆ ನೀವು ಅವ್ರನ್ನ ಧಾರಾಳವಾಗಿ ಕರ್ಕೊಂಡು ಹೋಗ್ಬೋದು ತಾಯಿ. ಅದು ಬಿಟ್ಟು ಖಾಲಿ ಪಾತ್ರೆಗೆ ಒಗ್ಗರಣೆ ಹಾಕೋ ಕೆಲಸ ಮಾಡಬೇಡಿ ತಾಯಿ. Mom, when did I tell you I'm not happy here? You always come here and make a big issue. What did I do, Shruti? They are not worth it. You will not be happy here. Your thoughts are very wrong, Mom. I'm very happy here. Why don't you understand? I'm worried about you. Shouldn't I interfere in your life? There's a limit for that, Mom. Ravi and I will never come out of this house. Don't ever dream about it, okay? ಅಲ್ಲ, ನಿಮ್ ಪಾಡ್ಗೆ ಕಷ್ಟ ಪುಸ್ಕ ಅಂತ ಮಾತಾಡ್ತಿದ್ರೆ ಹೇಗೆ? ನೀನು ನಮ್ಮನ್ನೇ ಬೈತಿದ್ಯಾ, ನಿಮ್ ತಾಯಿನೇ ಬೈತಿದ್ಯಾ? ಒಂದು ಅರ್ಥ ಆಗ್ತಿಲ್ವಲ್ಲ. ಅವ್ರು ನನ್ನೇ ಬೈತಿದ್ದಾರೆ ಬೀಗ್ರೆ. ನಾನು ಲಿಮಿಟ್ ಅಲ್ಲಿ ಇರ್ಬೇಕಂತೆ. ಇವ್ಳ ಲೈಫ್ ಅಲ್ಲಿ ನಾನು ಇಂಟರ್ಫಿಯರ್ ಆಗ್ಬಾರ್ದಂತೆ. ಅವಳು ಈ ಮನೆಯಲ್ಲಿ ಸಂತೋಷವಾಗಿದ್ದಾಳಂತೆ. ನಮಸ್ತೆ. ನಿನ್ ಜೀವನದ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ವಾ? ಇದೆ ಅಮ್ಮ, ಆದ್ರೆ ಶ್ರುತಿ ಹೇಳ್ತಾ ಇರೋ ಹಾಗೆ ಅದಕ್ಕೂ ಒಂದು ಲಿಮಿಟ್ ಇದೆ. ನೋಡಿ ಅತ್ತೆ, ಇನ್ನೊಂದ್ಸಲ ಹೀಗೆಲ್ಲ ಆದ್ರೆ ನಿಮ್ ಮರ್ಯಾದೆ ನೀವೇ ಕಳ್ಕೊತೀರಾ. ಅಯ್ಯೋ ರವಿ, ನೀನು ಯಾಕೋ? ಪರವಾಗಿಲ್ಲ ಬೀಗ್ರೆ, ನನ್ನ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿ ನಾನು ಇಲ್ಲಿಗೆ ಬಂದೆ. ಅದೇ ತಪ್ಪಾಯ್ತು. ಅಯ್ಯೋ ಬೀಗ್ರೆ, ನೀವ್ ತಪ್ಪು ತಿಳ್ಕೊಬೇಡಿ. ನಾನ್ ಮಾತಾಡ್ತೀನಿ ರೀ. ರವಿ,
ಈ ಮನೆಯಲ್ಲಿ ಹೇಳ್ಕೊಳಕ್ಕೆ ಅಂತ ಇರೋ ಬೀಗ್ರು ಇವ್ರೊಬ್ರೆ. ಒಬ್ರು ಅಲ್ಪ ಆಯುಷಲ್ಲೇ ಶಿವನ್ ಪಾದ ಸೇರ್ಕೊಂಡ್ಬಿಟ್ರು. ದೊಡ್ಡ ಶ್ರೀಮಂತರು ಅಂತ ಈ ಮನೆಗ್ ಬಂದ್ ಸೇರ್ಕೊಂಡ್ಲಲ್ಲಪ್ಪ. ಅವ್ರಪ್ಪ ದೊಡ್ಡ ಕುಡ್ಕ ಅಂತೆ. ಅದ್ ಯಾವಾಗ ಶಿವನ್ ಪಾದ ಸೇರ್ಕೊಂಡ್ಬಿಟ್ನೋ ಗೊತ್ತೇ ಆಗ್ಲಿಲ್ಲ. ಇಲ್ಲ ಬೀಗ್ರೆ, ನಾನು ಹೋಗ್ತೀನಿ. ನನ್ನ ಮಗಳು ನನ್ನ ಎದುರಿಗೆ ನಿಂತ್ಕೊಂಡು ವಾದ ಮಾಡೋ ಹಾಗೆ ಬದಲಾಯಿಸಿದ್ದೀರಾ? ಈ ಕಾಲದಲ್ಲಿ ಆಡ ಇಟ್ಟಿರೋ ಬಂಗಾರನೇ ಯಾರು ಬದಲಾಯಿಸಲ್ಲ. ಇನ್ ಜೀವನ ಪೂರ್ತಿ ನಿಮ್ ಜೊತೆ ಇರ್ತೀವಿ ಅಂತ ಬಂದಿರೋ ಈ ಬಂಗಾರ ಸೊಸೆನ ನಾವ್ ಯಾಕೆ ಬದಲಾಯಿಸ್ತೀವಿ ತಾಯಿ? ಅವಳಿಗೆ ಮಾತಾಡೋ ಅಧಿಕಾರ ಯೋಗ್ಯತೆ ಇತ್ತು, ಮಾತಾಡಿದಾಳೆ. ತುಂಬಾ ಸಂತೋಷ ಅಣ್ಣ. ಅವಳಿಗಿಲ್ಲಿ ಅಧಿಕಾರ ಇದೆ, ನನ್ಗಿಲ್ಲಿ ಮಾತಾಡೋ ಅಧಿಕಾರ ಇಲ್ಲ ಅಂತ ಗೊತ್ತಾಯ್ತು. ನಾನು ಇನ್ ಬರ್ತೀನಿ. ದಯಮಾಡ್ಸಿ, ತುಂಬಾ ಮಾತಾಡ್ಬಿಟ್ಟೆ ನೀನು. ಒಬ್ಬ ಬೀಗಿತ್ತೆ ಮುಂದೆ ಇನ್ನೊಬ್ರು ಬೀಗರ ಬಗ್ಗೆ ಯಾಕೆ ಮಾತಾಡ್ಬೇಕು ನೀನು? ತಿಳ್ಕೋ ಶಾಂತಿ, ಶೀಲಾ ಅವರು ಕುಸುಮಮ್ಮನು ಒಂದೇ ಅಂತ ಅರ್ಥ ಮಾಡ್ಕೋ. ಅದೇಗ ಅವ್ರಿಬ್ರು ಒಂದೇ ಆಗ್ಬಿಡ್ತಾರೆ? ಚಿಕ್ಕ ವಯಸ್ಸಲ್ಲಿ ₹1 ಚಾಕ್ಲೇಟ್ಗೆ ಬಂಗಾರದ ಬಣ್ಣ ಇರೋ ಕವರ್ನ ಮುಚ್ಚಿಕೊಡ್ತಿದ್ರು. ಆ ಬಿಸ್ಕೆಟ್ ನ ನೀವು ಗೋಲ್ಡ್ ಬಿಸ್ಕೆಟ್ ಜೊತೆ ಕಂಪೇರ್ ಮಾಡ್ತಿದ್ದೀರಪ್ಪ. ನಿಂದು ಒಂದ್ ಜನ್ಮಾನೇನೆ. ನಾಯಿ ಬಾಲಕ್ ತೆಬ್ಬೆ ಕಟ್ಟಿ ಕಟ್ಟಿ ನನ್ ಜೀವನ ಹಾಳಾಗೋಯ್ತು. ಮಕ್ಕಳು ಸೊಸೆಂದ್ರು ಎಲ್ಲಾರು ಇದಾರೆ ಅಂತ ಬರೀ ಬಾಯಿ ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲ ಅಂದಿದ್ರೆ ನಿನ್ನ ಹೋಗೆ ಹೋಗು, ನಾಟೆಲ್ಲ ಮುಗೀತು, ಹೋಗು. ನೀನು ಯಾವ ತಪ್ಪು ಮಾಡಿಲ್ಲ ಕಂದ. ಯಾವುದನ್ನು ಮನಸ್ಸಿಗೆ ಹಾಕೋ. ಹೌದು, ನಿನ್ ಕಾರ್ನ ಪೊಲೀಸ್ನವ್ರು ತಗೊಂಡ್ ಹೋದ್ರು ಒಂದೇ. ಏನಾಯ್ತು ಕಂದ ಈಗ? ಕಾರ್ನೇನೋ ವಾಪಸ್ ಬಿಡಿಸ್ಕೊಂಡ್ ಬರ್ಬೋದಪ್ಪ, ಆದ್ರೆ ನನ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಹಾಗೇನಾದ್ರೂ ಆಗೋದ್ರೆ ಕಾರ್ ಓಡ್ಸಕ್ಕೆ ಆಗಲ್ಲ ಕಣಪ್ಪ. ಅಪ್ಪ ನಾನು ಕಾರ್ ಓಡಿಸ್ತೀನಿ, ನಾನು ಬೇರೆ ಏನಪ್ಪ ಕೆಲಸ ಮಾಡ್ಲಿ ನಾನು? ಓ, ಕೈಯಲ್ಲಿ ಇನ್ನೊಂದ್ ಕೆಲ್ಸನೂ ಹೋಯ್ತಾ? ಹೋಗೆ ಅಪಶಕನ, ಕೆಟ್ಟದು, ನೆಗೆಟಿವ್ ಹೇಳಿ ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ನಾನ್ ಸ್ಟೇಷನ್ಗೆ ಬಂದು ಮಾತಾಡ್ತೀನಿ. ಇಲ್ಲ ಮಾವ, ಸ್ಟೇಷನ್ ಅಲ್ಲಿ ನಾವೆಲ್ಲ ಎಷ್ಟೇ ಹೇಳಿದ್ರು ನಮ್ ಮಾತ್ ಕೇಳ್ತಿಲ್ಲ. ನನ್ಗೊಬ್ರು ಪೊಲೀಸ್ನವ್ರು ಗೊತ್ತಿದ್ದಾರೆ, ಅವ್ರ ಹತ್ರ ಹೋಗಿ ಮಾತಾಡ್ತೀನಿ. ಸರಿ ನಮ್ಮ ಕೇಳು. ಹಾಗೆ ಅವ್ರು ಏನ್ ಹೇಳಿದ್ರು ಅಂತ ಬಂದು ನನಗೂ ಹೇಳು ತಾಯಿ. ನಿನಗೇ ಹೇಳ್ಬೇಕಪ್ಪ, ನೀನ್ ಬಿಟ್ರೆ ನನಗೆ ಬೇರೆ ಯಾರಿದೆ ಹೇಳು? ಮೀನಾ ಹೇಳ್ದಂಗೆ ನಾನು ನಿಜವ್ರು ಏನಾದ್ರು ಹೆಣ ಬಂದ್ಬಿಟ್ಟಿದ್ರೆ ನನಗೆ ಅಂತ ಕಣ್ಣೀರ್ ಹಾಕಕ್ಕೆ ಇರೋರು ನೀನು ಹೇಳು ಅಷ್ಟೇಪ್ಪ. ಯಾವ ಜನ್ಮದಲ್ಲಿ ಅದ್ ಯಾವ ದೇವ್ರ ಕಡೆ ಮೇಲೆ ಅದ್ ಎಂತ ಹೂ ಇಟ್ಟಿದ್ದೋ ನಾನು. ದೇವ್ರಂತ ತಂದೆ ಬದಲು ದೇವರೇ ತಂದೆಯಾಗಿ ಸಿಕ್ಬಿಟ್ಟಿದ್ದಾನೆ. ಸಾಕಪ್ಪ, ನನಗಿಷ್ಟೇ ಸಾಕು. ಅದು ಅಲ್ಲದೆ ನಿನ್ ಜೊತೆಗೆ ನನ್ನ ಜೀವನಕ್ಕೆ ಮೀನನ್ನು ಕಳಿಸ್ಕೊಟ್ಟಿದ್ದಾನೆ. ಇನ್ನೇನಪ್ಪ ಬೇಕು ನನಗೆ? ಅಪ್ಪ ನಾನು ಆರಾಮಾಗಿರ್ತೀನಿ. ನನ್ನ ಬಗ್ಗೆ ತಲೆಗೆಡ್ಸ್ಕೊಬೇಡ, ನೀನು ಹೋಗಿ ಸುಧಾರಿಸ್ಕೊ. ಏನಾದ್ರು ಇತ್ತು ಅಂದ್ರೆ ಹೇಳ್ತೀನಿ. ಸೂರ್ಯ ಅವ್ರೆ, ಇನ್ನೊಮ್ಮೆ ನನ್ನ ಅಮ್ಮನ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ಪ್ಲೀಸ್ ಬೇಜಾರು ಮಾಡ್ಕೊಡಿ. ಪರವಾಗಿಲ್ಲ ಶ್ರುತಿ, ನೀನಾದ್ರೂ ನಮ್ಮನ್ನ ಅರ್ಥ ಮಾಡ್ಕೊಂಡಲ್ಲ. ನನ್ನ ಮಕ್ಳ ಒಂದೇ ಒಂದು ಸಣ್ಣ ಕೆಲಸ ಮಾಡಕ್ ಬರೋದಲ್ವಾ ನಿಮ್ಗೆ? ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಕ್ ಗೊತ್ತಲ್ಲ. ನೀವೇನಾಗೆ ಮಾಡಿದೀವಲ್ಲಣ್ಣ, ಆದ್ರೆ ಅವ್ನಿಗೇನು ಆಗಿಲ್ವಲ್ಲಣ್ಣ. ಅವನಿಂದಾನು ಏನಾಗಿಲ್ಲ, ಅವನಿಗೂ ಏನಾಗಿಲ್ಲ. ಅಲ್ಲಿಗೆ ಸಿನಿಮಾ ಟ್ಯಾಪ್ ತಾನೆ, ಟ್ಯಾಪೆ ನನ್ನ ಮಕ್ಳ. ಬಿಡ್ಕಾಗೆ ಅವನು ಸಿಕ್ಕಾಕೊಂಡೋಗ್ತಾನೆ. ಅವ್ನು ಬುದ್ಧಿರೋದು ಪೊಲೀಸ್ನವ್ರಿಗೆ. ಸ್ಪಾಟ್ ಅರೆಸ್ಟ್ ಆಗಿದ್ದಾನೆ ಅವನು. ವೇಲ್ ಕೊಡ್ತಾರೆ, ಹೊರಗ್ ಬರ್ತಾನೆ. ಇನ್ನೇನಿದೆ ಲೊಡಲೊಟ್ಟೆ. ಥೂ ನನ್ನ ಮಕ್ಳ, ಒಂದ್ ತಿಂಗಳಾರು ಯಾರ್ ಕಣ್ಣು ಕಾಣಿಸ್ಕೋಬೇಡ್ರಿ. ಹೋಗ್ರಿ ನನ್ನ ಮಕ್ಳ. ಸಿಗಾಕೋತಾನೆ ನನ್ನ ಮಗ. ಈ ಕಾಗೆ ಕಂಡ್ಬಿಟ್ರೆ ಶನ್ಮಾತ್ ಮಾತ್ ಹಾಕ್ಬಿಟ್ಟಂಗೆ ತಪ್ಪಿಸ್ಕೊಳಕ್ ಆಗದೇ ಇಲ್ಲ. ಈ ಕೇಸು ಅಷ್ಟು ಸುಲಭವಾಗಿ ಮುಗಿಯಲಕ್ಕಾಗೆ ಪೊಲೀಸ್ನವ್ರು ಅವನಿಗೆ ಸರಿಯಾಗಿ ಹೊಂಚಾಕ್ತಾರೆ. ನಮಸ್ಕಾರ ಅಣ್ಣ. ಓ ಬಾರ ನೋಡ್ಡೆ, ಏನೋ ವಿಷಯ? ನಮ್ನೆಲ್ಲ ಸಾಕ್ದವ್ರೆ ನೀವು, ನೀವೇ ಅಂದರ್ ಆಗ್ಬಿಟ್ರಲ್ಲ ಅಣ್ಣ. ಹಾಗಾಗಿ ಅಂದರ್ ಬಾಯರ್ ಆಗ್ತಾ ಇರ್ಬೇಕಣ್ಣ, ಅವಾಗ್ಲೇ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ. ಅದು ಬಿಡು, ಏನು ವಿಷಯ? ಅದು ನೀವಿರ್ಲಿಲ್ವಲ್ಲ ಅಣ್ಣ, ಸಣ್ಣ ಸಣ್ಣ ಮಜೂರ್ ಕೆಲಸಗಳು ಮಾಡ್ತಾ ಇದ್ವಿ. ಅದ್ರಲ್ಲಿ ಇದು ಒಂದು. ಏನೋ ಇದು? ಸೇಟ್ ಹುಡುಗಿ ಚೈನಣ್ಣ, ದೊಡ್ಡ ಕೈಲಿ ಆರಿಸ್ಕೊ ಬಂದ್ಬಿಟ್ಟೆ. ಇದನ್ನ ಇಲ್ಲಿಗೆ ಹಾಕೋತಂದೆ. ಖರ್ಚಿಗೆ ಕಾಸಿಲ್ಲ ಅಣ್ಣ. ಅಂಗಡಿಗೆ ಅಡ ಇಡೋಣ ಅಂತ ಹೋದ್ರೆ ಗೊತ್ತಿರೋರೆ ಲಾಕ್ ಮಾಡ್ಬಿಡ್ತಾರಣ್ಣ. ನನ್ ನೋಡಿದ್ರೆ ಕದ್ದೋಡವೆ ಮಾರೋ ಅಂತಾರ ಕಾಣಿಸ್ತೇನೆ ನೋಡೆ. ಪಪ್ಪೊಡ್ಕೊ ಬಂದಿದ್ಯಾ? ಹಂಗಲ್ಲ ಅಣ್ಣ, ನೀವು ಮನ್ಸು ಮಾಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಅಮೌಂಟ್ ಬರುತ್ತೆ ಅಂತ ಅಷ್ಟೇ ಅಣ್ಣ. ನೀವು ಬೆಳ್ಸಿರೋ ಹುಡುಗ, ನಿಮ್ಮ ಹತ್ರ ಬರೋದೇ ಇಲ್ಲಣ್ಣ. ಹೋಗ್ಲಿ, ಸರಿ ನಡಿ. ನೀನ್ ಅನ್ಕೊಂಡಷ್ಟು ಸಿಗಲ್ಲ, ಕೊಟ್ಟಷ್ಟು ತಗೋಬೇಕು, ಆಯ್ತಾ? ಸರಿ ಅಣ್ಣ, ಬರ್ತೀನಣ್ಣ. ಸರಿ ನಡಿ. ಇದನ್ನ ಯಾರಿಗೆ ಮಾಡ್ತೇಕಾಗೆ? ಇದಾಳಲ್ಲಪ್ಪ ನಿನ್ ರತಿ, ರೋಹಿಣಿಗ. ಅವಳ ಹತ್ರ ಎಲ್ಲಿದೆ ದುಡ್ಡು? ಹೆಣ್ಮಕ್ಳ ಬಗ್ಗೆ ನಿನಗೆ ಗೊತ್ತಿಲ್ಲ ದಿನೇಶ. ಸಿದ್ದಪ್ಪಾಜಿ ಸರ್ಕಲಿಂದ ಚಿನ್ನ ಸಿಕ್ಕವರು ಬೇಡ ಅನ್ನಲ್ಲ, ಏನಾರು ಮಾಡ್ಕೊಂಡು ಬರ್ತಾಳೆ. ಮತ್ತೆ ನಾನ್ ಕೇಳಿದ್ರೆ ದುಡ್ಡೇ ಇಲ್ಲ ಅಂತಾಳೆ. ನಾನ್ ಕೇಳಿದ್ರೆ ಇಲ್ಲ ಅನ್ನಲ್ಲ, ನೋಡ್ತೀಯಾ? ಆಯ್ತು,
ನೋಡ್ತೀನಿ ಅದೇನ್ ಮಾಡ್ತೀನಿ ಮಾಡಪ್ಪ. ನೋಡ್ತಾ ಇರೋ ಆಕ್ಸಿಡೆಂಟ್ ಆಗಿದೆ ಇನ್ಸಿಡೆಂಟು ನನ್ನ ಕಣ್ಣಿಂದ ಮರೆಯಕ್ಕೆ ಆಗ್ತಾ ಇಲ್ಲ. ಅಖಿಲ ಕರ್ನಾಟಕದ ಎಲ್ಲಾ ಚಾಲಕರನ್ನ ಕರ್ಸ್ಬಿಡ್ತೀನಿ ಸಂಘದಿಂದ. ಇದು ಪರ್ಸನಲ್ ವಿಷಯ, ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡೋಣ. ಈಗ ಕಿತ್ಕೊಂಡ್ಬಿಟ್ಟಿದ್ದೇನೆ, ಫಸ್ಟ್ ಅದನ್ನ ವಾಪಸ್ ಸಿಕ್ಕರೆ ಸಾಕು. ಬಾ ಹೋಗೋಣ, ನ್ಯಾಯ ಕೇಳೋಣ. ಏನೋ ರೌಡಿ ಏನೋ ನೀನು, ಎಲ್ಲಿ ನಿನ್ ಗ್ಯಾಂಗು? ಸರ್ ನನಗೆ ಅನ್ಯಾಯ ಆಗಿದೆ ಅಂತ ಅವರು ಹುಡುಗ ಹಿಂಗ್ ಮಾಡ್ಬಿಟ್ರು ಅಷ್ಟೇ ಸರ್. ಒದ್ದು ಒಳಗಡೆ ಹಾಕ್ರಿ ಇವನ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.